ನಮಸ್ತೆ. ಇವತ್ತು ಅಕ್ಷಯ ತೃತೀಯ ಅಲ್ವಾ? ಸೊ, ಬೆಳಿಗ್ಗೆನೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೂವ ಎಲ್ಲ ಫಸ್ಟು ಹಾರ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂಡೆ. ಸಾಮಾನ್ಯವಾಗಿ ನಾವು ಮನೇಲಿ ಈ ಥರ ವಾರ ಇರಲಿ ಮತ್ತೆ ಏನಾದರೂ ಹಬ್ಬ, ಪೂಜೆ ಎಲ್ಲ ಮಾಡೋ ಹಂಗಿದ್ರೆ ಹಿಂದಿನ ದಿನ ಕೆಲವು ತಯಾರಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಅವತ್ತಿನ ದಿನ ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಬೇರೆದೆಲ್ಲ ಮಾಡಿದ್ದೆ ಅಂದರೆ ದೇವ್ರ ಮನೆ ಶುಚಿ ಮಾಡೋದು, ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ. ಆದರೆ ಒಂದು ಹಾರ ಮಾಡ್ಕೊಂಡಿರಲಿಲ್ಲ. ಸೊ, ಬೆಳಿಗ್ಗೆ ಮಾಡಿಕೊಂಡೆ. ಆದರೂ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆಗೋಣ ಅಂತ ಹೇಳಿ ಇವತ್ತು ಉಟ್ಕೊಳ್ಳೋಕ್ಕೆ ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂಥರ ಇನ್‌ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗೋಗ್ಬಿಟ್ಟಿತ್ತು ಈ ಸೀರೆ. ನಮ್ಮ ಅರ್ನಿ ಕಲೆಕ್ಷನಲ್ಲಂತೂ ನಾವು ಎಷ್ಟು ಸ್ಯಾರಿನ ಡಿಸ್ಪ್ಯಾಚ್ ಮಾಡಿದ್ದೀವೋ ಇದರಲ್ಲಿ 2 ಥರ ಬರುತ್ತೆ. ಒಂದು ₹799 ₹699 ಬಂದಿತ್ತು. ಸೊ, ನನಗೆ ₹799 ಈ ಒಂದು ಕಲರ್ ಕಾಂಬಿನೇಷನ್ನು ಖಾಲಿ ಆಗೋಗ್ಬಿಟ್ಟಿತ್ತು. 699 ಅಲ್ಲೇ ಇದ್ದಿದ್ದು. ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಅಂತ ನಾನು ಈ ಸೀರೆನ ತಗೊಂಡೆ. ಬ್ಲೌಸ್‌ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸಿಂಪಲ್ ಆಗಿದೆ. ಅಂದರೆ ಆ್ಯಕ್ಚುಲಿ ಡಿಸೈನ್ ನಾನೇನು ಹೇಳಲಿಲ್ಲ. ನನ್ನ ಫ್ರೆಂಡೇ ಮಾಡಿಕೊಟ್ಟಿದ್ದಾರೆ. ಈ ಡಿಸೈನ್ ನನ್ನ ಹತ್ರ ಇರಲಿಲ್ಲ. ಬಟ್ ಇಷ್ಟ ಆಯಿತು ನನಗೆ. ಸೊ, ಸ್ಲೀವ್ಸ್‌ಗೂ ಈ ಥರ ಎಲ್ಲ ಮಾಡಿಕೊಟ್ಟಿದ್ರು. ಓಕೆ, ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಂಡು ಈ ಒಂದು ಸೀರೆ ಬಂದು ಶಿಫಾನ್ ಜಾರ್ಜೆಟ್ ಆಗಿರೋದ್ರಿಂದ ಉಟ್ಕೊಳ್ಳೋದಕ್ಕೆ ಜಸ್ಟ್ ಒಂದು 10 ಮಿನಿಟ್ಸ್ ಆದರೆ ಸಾಕು. ನಮಗೆ ತುಂಬ ಚೆನ್ನಾಗಿರತ್ತೆ. ತುಂಬ ಈಸಿಯಾಗಿ ಅಂದರೆ ಉಟ್ಕೋಬೋದು. ಮತ್ತೆ ಕ್ಯಾರಿ ಮಾಡೋದಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ದಿನಪೂರ್ತಿ ಆರಾಮಾಗಿ ನಾವು ಈ ಸೀರೆನ ಉಟ್ಕೊಂಡು ಇರ್ಬೋದು ಅಂತಲೇ ಹೇಳ್ಬೋದು. ಈ ಸ್ಯಾರಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಒಂದು ವೇಳೆ ಬೇಕು ಅಂತಂದರೆ ಅರ್ನಿ ಕಲೆಕ್ಷನಲ್ಲಿ ಸ್ಯಾರಿ ಇದೆ. ಪ್ರೈಸ್ ಬಂದು ₹699 ಇದು. ಮೊನ್ನೆ ನಾನು ಸನ್‌ರೈಸ್‌ಗೆ ಹೋದಾಗ ಗೋಲ್ಡನ್ನ ತೊಗೊಂಡು ಬಂದಿದ್ನಲ್ವಾ? ಸೊ, ಅದನ್ನು ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗೇನೇ ಅಕ್ಷಯ ತೃತೀಯ ದಿನ ನಾವು ಮನೆಗೆ ಒಡವೆ ತರ್ತೀವೋ ಇಲ್ಲ ಬೆಳ್ಳಿ ತರ್ತೀವೋ ಗೊತ್ತಿಲ್ಲ. ಆದರೆ ಅಕ್ಕಿ, ಬೇಳೆ ಮತ್ತು ಕಲ್ಲುಪ್ಪು ಈ 3ನ್ನು ತಂದರೆ ಮಾತ್ರ ತುಂಬಾನೇ ಒಳ್ಳೆಯದು. ಸೊ, ನಮ್ಮನೇಲಿ ಆಲ್ರೆಡಿ ನಾವು ಗ್ರೋಸರೀಸ್ ಎಲ್ಲ ತಂದುಬಿಟ್ಟಿದ್ವಿ. ಆದರೂ ನಾನು ಈ ಅಕ್ಷಯ ತೃತೀಯ ದಿನ 1 ಕೆಜಿ ಆದರೂ ತರಿಸ್ತೀನಿ. ಸೊ, ಅದನ್ನೆಲ್ಲ ತರಿಸಿದ್ದೆ. ಇವಾಗ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನೀವು ಒಂದು ವೇಳೆ ಈ ಥರ ಏನಾದರೂ ತರಿಸಿಲ್ಲ ಅಂತಂದರೆ ಇವತ್ತು ಸಂಜೆ ಆದರೂ ತರಿಸ್ಕೋಬೋದು. ಇಲ್ಲಾಂದರೆ ನಾಳೆ ಬೆಳಿಗ್ಗೆ 7:30ವರೆಗೂ ಟೈಮ್ ಇದೆ. ಅವಾಗಾದರೂ